ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ರೀತಿ ರೆಸಿನ್ ಆರ್ಟ್ ಫ್ರೇಮ್ನ ನೀವು ಕೂಡ ಮನೇಲಿ ಮಾಡ್ಕೋಬೇಕು ಅನ್ನೋದಾದರೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಏನಿಲ್ಲ, ಜಸ್ಟ್ 750 ರುಪೀಸಲ್ಲೆಲ್ಲ ಇದನ್ನು ಮಾಡ್ಕೋಬೋದು. ಹೊರಗಡೆ ಏನಾದರೂ ಮಾಡಿಸ್ತೀನಿ ಅಂದರೆ 3000 ತನಕ ಆಗುತ್ತೆ. ನಾನು ಕೂಡ ಕೇಳಿ ಆಮೇಲೆ ಬೇಡ ಅಂತ ನಾನೇ ಮನೇಲಿ ಟ್ರೈ ಮಾಡಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದಾಗಲೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಮಾಡೋದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲಿ ರೆಸಿನ್ ಆರ್ಟ್ ಕಿಟ್ನ ನಾನು ತೊಗೊಂಡಿದ್ದೆ. ನೋಡಿ, ಈ ರೀತಿ ಇರುತ್ತೆ. ಫಸ್ಟು ಒಂದು ಮೋಲ್ಡ್ ಇರುತ್ತೆ. ಈ ಮೋಲ್ಡಲ್ಲೇ ನಾವು ರೆಸಿನ್ ಆರ್ಟ್ ಫ್ರೇಮ್ನ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಡ್ರೈ ಫ್ಲವರ್ಸನ್ನು ಕೊಟ್ಟಿರ್ತಾರೆ. ಎ ಮತ್ತು ಬಿ ಅನ್ನೋ ಬಾಟಲ್ನ ಕೊಟ್ಟಿರ್ತಾರೆ. ಎ ಅನ್ನೋದು ರೆಸಿನ್ನು, ಬಿ ಅನ್ನೋದು ಹಾರ್ಡ್ನರು. ಹಾಗೆಯೇ 3 ಕಲರ್ಸಲ್ಲಿ ಪಿಗ್ಮೆಂಟನ್ನು ಕೊಟ್ಟಿರ್ತಾರೆ. ಪಿಗ್ಮೆಂಟ್ಗೆ ಮ್ಯಾಚ್ ಆಗೋ ರೀತಿ 3 ಕಲರ್ಸಲ್ಲೇ ಶೈನಿಂಗಲ್ಲಿ ಪೌಡರ್ನ ಕೊಟ್ಟಿರ್ತಾರೆ. ಹಾಗೆ ಕಲರ್ಸ್ಗೆ ಮ್ಯಾಚ್ ಆಗೋ ರೀತಿ 3 ಕಲರ್ಸಲ್ಲಿ ಗ್ಲಿಟರ್ಸು, ಹಾಗೆ 2 ಕಲರ್ಸಲ್ಲಿ ಫ್ಲೇಕ್ಸ್ನ ಕೊಟ್ಟಿರ್ತಾರೆ. ವೈಟ್ ಕಲರು ಬೀಡ್ಸ್ನ ಕೊಟ್ಟಿರ್ತಾರೆ. ಹಾಗೆಯೇ ನಾವು ಮೆಷರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತೇಳಿ ಅವರೇ ಪಾರ್ಟ್ ಎ ಪಾರ್ಟ್ ಬಿ ಅನ್ನೋದೊಂದು ಸಪ್ರೇಟಾಗಿ ಅವರೇ ಹಾಕಿ ಕೊಟ್ಟಿರ್ತಾರೆ. ಆಮೇಲೆ ವುಡನ್ ಸ್ಟ್ಯಾಂಡ್ ಏನಿರುತ್ತೆ ಅದನ್ನು ಕೊಟ್ಟಿರ್ತಾರೆ. ನಾವು ಫ್ರೇಮ್ನ ಪೂರ್ತಿ ಮಾಡಾದ್ಮೇಲೆ ಅದ್ರ ಮೇಲೆ ಇಟ್ಟು ನಾವು ನೋಡ್ಬೋದು. ಒಂದು 3 ಕಲರ್ಸಲ್ಲಿ ನೇಮ್ಸ್ನ ಕೊಟ್ಟಿರ್ತಾರೆ. ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಬರ್ಡೇ ಆ್ಯಂಡ್ ಬೆಟರ್ ಟುಗೆದರ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಕೊಟ್ಟಿರ್ತಾರೆ. ಹಾಗೆ ಹ್ಯಾಂಡ್ ಕವರನ್ನು ಕೊಟ್ಟಿರ್ತಾರೆ. ನೋಡಿ, ಇಷ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಫ್ರೇಮ್ನ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಈಸಿ. ನಾವು ಫ್ರೇಮ್ನ ಮಾಡೋಕ್ಕೂ ಮುಂಚೆನೇ ಆ ಮೋಲ್ಡಲ್ಲಿರುವಂತಹ ಕೊಳೆ ಏನಿರುತ್ತೆ ಅದನ್ನು ತೆಗಿಬೇಕು. ಹಾಗಾಗಿ ನಾನಿಲ್ಲಿ ಟ್ರಾನ್ಸ್ಪರೆಂಟ್ ಟೇಪ್ನ ಯೂಸ್ ಮಾಡ್ತಾಯಿದ್ದೀನಿ. ಆ ಟೇಪನ್ನ ಯೂಸ್ ಮಾಡಿ ಪ್ರತಿಯೊಂದು ಕಡೆಯೂ ಈ ಧೂಳು ಇಲ್ಲದೆ ರೀತಿ ಅದನ್ನು ರಿಮೂವ್ ಮಾಡ್ತಾ ಬರ್ತಾಯಿದ್ದೀನಿ. ಈ ರೀತಿ ಲೈಟ್ನ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಈ ರೀತಿ ಲೈಟ್ನ ನೀವು ಹಾಕಲೇಬೇಕು ಅಂತೇನಿಲ್ಲ, ನಾನು ಯೂಸ್ ಮಾಡ್ತಿದ್ದೀನಿ ಅಷ್ಟೇ, ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಇದನ್ನು ಹಾಗೆ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಅದನ್ನು ಪ್ರತಿಯೊಂದು ಕಡೆಯೂ ಮೋಲ್ಡ್ಗೆ ಅಡ್ಜಸ್ಟ್ ಆಗೋ ರೀತಿ ಅದನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಮೆಷರ್ಮೆಂಟ್ ಕಪ್ನ ತೊಗೋತಾ ಇದ್ದೀನಿ. ನೋಡಿ, ಕಪ್ಪಲ್ಲಿ ಅವರೇ ಬರ್ತಿದ್ರೆ ಎ ಬಿ ಅಂತ. ಎ ಅನ್ನೋದು ರೆಸಿನ್ನು, ಬಿ ಅನ್ನೋದು ಹಾರ್ಡ್ನರು. ಈಗ ನಾನು ಎ ಅನ್ನೋ ಬಾಟ್ಲನ್ನ ತೊಗೊಂಡು ಎ ಅನ್ನೋ ಲೈನ್ ಎಲ್ಲಿ ತನಕ ಇದೆ ಅಲ್ಲಿ ತನಕ ಅದನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ನಂತರ ಬಿ ಅನ್ನೋ ಬಾಟ್ಲ್ ಏನಿರುತ್ತೆ ಹಾರ್ಡ್ನರು, ಅದನ್ನು ನಾನು ಏನು ಲೈನ್ ಕೊಟ್ಟಿರುತ್ತೋ ಅಲ್ಲಿ ತನಕ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಅದಕ್ಕೆ ಹಾಕೊಳ್ಳಿ. ಲೈಟ್ ಬೇಬಿ ಪಿಂಕ್ ಕೊಟ್ಟಿರ್ತಾರೆ, ಹಾಗೆ ವೈಟು ಮತ್ತು ಬ್ಲೂ ಕಲರ್ ಕೊಟ್ಟಿರ್ತಾರೆ. ನಾನಿಲ್ಲಿ ಬೇಬಿ ಪಿಂಕ್ನ ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ನ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ನಂತರ ಲೈಟ್ ಪಿಂಕಲ್ಲೇ ಅಲ್ಲಿ ಶೈನಿಂಗಲ್ಲಿ ಪೌಡರ್ ಕೊಟ್ಟಿರ್ತಾರೆ. ಆ ಪೌಡರ್ನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ, ಸ್ವಲ್ಪ ಶೈನಿಂಗ್ ಆಗಿದ್ರೆ ಸ್ವಲ್ಪ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ. ನಂತರ ಅದಕ್ಕೆ ಪಿಂಕ್ ಕಲರ್ನೇ ಗ್ಲಿಟರ್ಸ್ನ ಕೊಟ್ಟಿರ್ತಾರೆ. ಅದು ಕೂಡ ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ. ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಪೂರ್ತಿ ಎಲ್ಲನೂ ಹಾಕಿದ್ಮೇಲೆ ಅದನ್ನು ಕೈ ಬಿಡದೆ ಒಂದು 10 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ. ಈ ರೀತಿ ಅದನ್ನು ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಳ್ಳಿ. ಈಗ ಅದೇ ರೀತಿ ಮೆಷರ್ಮೆಂಟ್ನ ಕಪ್ ತೊಗೊಂಡು ನಾವೇನು ಫಿಲ್ ಮಾಡಿರ್ತೀವಿ ಆ ರೀತಿ ರೆಸಿನ್ ಮತ್ತು ಹಾರ್ಡರ್ನ ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಯಾವ ಕಲರ್ ಇಷ್ಟ ಅದ್ರ ಕಾಂಬಿನೇಷನ್ನು ಕಲರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲೂನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ವೈಟ್ ಕಲರ್ನ ಕೊಟ್ಟಿರ್ತಾರೆ. ನೀವು ವೈಟ್ ಕಲರ್ ಬೇಕು ಅಂದರೆ ವೈಟ್ ಕಲರ್ ಕೂಡ ಹಾಕೋಬೋದು. ಆ ಕಲರ್ ಹಾಕಿದ ತಕ್ಷಣ ಗೋಲ್ಡ್ ಕಲರ್ ಶೈನಿಂಗ್ ಪೌಡ್ರ್ ಏನಿರುತ್ತೆ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಅದಕ್ಕೆ ನಾನು ವೈಟ್ ಕಲರ್ನ ಗ್ಲಿಟರ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಕಿ ಕೈ ಬಿಡದೆ ಕಂಟಿನ್ಯೂಸ್ ಆಗಿ ಒಂದು 10 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಫಸ್ಟ್ ಏನು ನಾವು ಪ್ರೊಸೀಜರ್ ಮಾಡಿದ್ವಿ ಅದೇ ರೀತಿ ಕಲರ್ ಚೇಂಜ್ ಆಗೋ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಕನ್ಸಿಸ್ಟೆನ್ಸಿ ಏನಿರುತ್ತೆ ಅದು ಕೂಡ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡಿ ಸಪ್ರೇಟಾಗಿ ಅದನ್ನು ಎತ್ತಿಟ್ಕೊಳ್ಳಿ. ಈಗ ನಾವು ಫಸ್ಟು ಏನು ಮಿಕ್ಸ್ ಮಾಡಿರ್ತೀವಿ ಬೇಬಿ ಪಿಂಕ್ ಕಲರು, ಅದನ್ನು ನಿಧಾನವಾಗಿ ಪ್ರತಿಯೊಂದು ಕಡೆನೂ ಆಗೋ ರೀತಿ ಅರ್ಧ ಏನಿರುತ್ತೆ ಆ ಅರ್ಧ ಭಾಗ ಮೋಲ್ಡ್ಗೆ ಇಲ್ಲಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಬ್ಲೂ ಕಲರ್ ಏನು ಮಿಕ್ಸ್ ಮಾಡಿರ್ತೀವಿ ಆ ಕಲರ್ನ ಪ್ರತಿಯೊಂದು ಕಡೆನೂ ಮಿಕ್ಕಿರೋ ಜಾಗಕ್ಕೆ ಹಾಗೆ ಸ್ಪ್ರೆಡ್ ಮಾಡ್ತಾ ಬನ್ನಿ. ಏನಾದರೂ ಸ್ಪ್ರೆಡ್ ಆಗಿಲ್ಲ ಅಂತಂದರೆ ನಾವು ಏನು ಸ್ಟಿಕ್ ಇರುತ್ತೆ ಆ ಸ್ಟಿಕ್ಕಲ್ಲಿ ಹಾಗೆಯೇ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಕಂಪ್ಲೀಟಾಗಿ ಒಂದು ಕಡೆ ಗ್ಯಾಪ್ ಇಲ್ಲದೆ ರೀತಿ ಅದು ಕವರ್ ಆಗಬೇಕು. ಈಗ ಇದನ್ನು ಒಂದು ಡೇ ಪೂರ್ತಿ ಡ್ರೈ ಆಗೋದಕ್ಕೆ ಬಿಡಿ.
ಈಗ ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ. ಇದನ್ನು ಹೇಗಪ್ಪ ತಿಳ್ಕೊಳ್ಳೋದು ಅಂದರೆ ಒಂದ್ಸರಿ ಹಾಗೆ ಟ್ಯಾಪ್ ಮಾಡಿ ನೋಡಿ, ಸ್ವಲ್ಪ ಕಲ್ಲು ಟೈಪು ನಮಗೆ ಫೀಲ್ ಆಗುತ್ತೆ. ಅದು ಪೂರ ಡ್ರೈ ಆಗಿದೆ ಅಂತ ನಾವು ತಿಳ್ಕೊಬೇಕು. ನಿಮಗೆ ಯಾವ ಸ್ಟಿಕ್ಕರ್ ಬೇಕೋ ಆ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆ್ಯನಿವರ್ಸರಿ ಗಿಫ್ಟ್ ಕೊಡೋದ್ರಿಂದ ನಾನು ಹ್ಯಾಪಿ ಆ್ಯನಿವರ್ಸರಿ ಅನ್ನೋ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಅದಕ್ಕೆ ಸ್ಟಿಕ್ ಮಾಡಬೇಕು. ನಂತರ ಇದಕ್ಕೆ ಬೇಬಿ ಪ್ರಾಡಕ್ಟ್ ಏನೇನಿರುತ್ತೆ ಅದನ್ನು ನೀವು ಒಂದ್ಸರಿ ಹಾಗೆ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ಯಾವ್ಯಾವ ರೀತಿ ಹೇಗೆ ಎಲ್ಲೆಲ್ಲೇ ಬರಬೇಕು ಅನ್ನೋದನ್ನು ನೀವು ಒಂದ್ಸರಿ ನೋಡ್ಕೊಳ್ಳಿ. ಇದಕ್ಕೆ ನನ್ನ ಮಗುಗೆ ಸಂಬಂಧಪಟ್ಟಂತಹ ಸ್ಟಿಕ್ಕರ್ಸ್ನ ನಾನೆಲ್ಲಿ ಪ್ರಿಂಟ್ ತೊಗೊಂಡಿದ್ದೆ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಗುಲಾಬಿ ಎಲೆಗಳೇನು ಬರುತ್ತೆ ಅದನ್ನು ಹಾಗೆಯೇ ಗಮ್ ಹಾಕಿ ಇದಕ್ಕೆ ಅಂಟಿಸ್ತಾ ಇದ್ದೀನಿ. ಎಲ್ಲ ಫೋಟೋಯಿಂದನೂ ಸ್ವಲ್ಪ ಗಮ್ ಹಾಕಿ ಅದನ್ನು ಸ್ಟಿಕ್ ಮಾಡ್ಕೊಳ್ಳಿ. ಈಗ ನೋಡಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗ್ ನಾವು ಏನು ಪ್ರೊಸೀಜರ್ ಮಾಡಿದ್ವಿ ರೆಸಿನ್ ಮತ್ತು ಹಾರ್ಡನ್ನು ಅಷ್ಟೇ ಮೆಷರ್ಮೆಂಟಲ್ಲಿ ತೊಗೊಂಡು ಇದಕ್ಕೆ ಹಾಕೋಬೇಕು. ನಾನು ಸ್ಟಾರ್ಟಿಂಗ್ ಫಸ್ಟು 2 ಕಪ್ ತೊಗೊಂಡಿದ್ದೆ, ಈಗಲೂ ಕೂಡ ನಾನು 2 ಕಪ್ಪನ್ನೇ ತೊಗೋತಾ ಇದ್ದೀನಿ. ಮೆಷರ್ಮೆಂಟನ್ನು ನೀವು ಕರೆಕ್ಟಾಗಿ ತೊಗೊಳ್ಳಿ. ಅಲ್ಲಿ ನಾನು ಕಲರ್ಸ್ನ ಯೂಸ್ ಮಾಡಿದ್ದೆ, ಇಲ್ಲಿ ಯಾವುದೇ ರೀತಿ ಕಲರ್ಸ್ನ ನೀವು ಯೂಸ್ ಮಾಡಬೇಡಿ. ಇದನ್ನು ಕೂಡ ಒಂದು ಕಂಟಿನ್ಯೂಸ್ ಆಗಿ ಒಂದು 10 ರಿಂದ 15 ನಿಮಿಷ ಅದನ್ನು ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈಗ ಇದನ್ನು 1 ಕಪ್ ಏನಿರುತ್ತೆ ಅದನ್ನು ಕೆಳಗಡೆ ಹಾಕಿ, ಇನ್ನೊಂದು ಕಪ್ ಏನಿರುತ್ತೆ ಅದನ್ನು ಮೇಲೆ ಹಾಕಿ ಕಂಪ್ಲೀಟ್ ಪ್ರತಿಯೊಂದು ಕಡೆನೂ ಆಗೋ ರೀತಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಅವರೇ ಕೊಟ್ಟಿರೋಂತಹ ವೈಟ್ ಕಲರ್ ಬೀಡ್ಸ್ ಏನಿರುತ್ತೆ ಅದನ್ನು ನಾನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಅದನ್ನು ಹಾಕೋತಾ ಇದ್ದೀನಿ. ಈಗ ಇದು ಪೂರ್ತಿ ಕಂಪ್ಲೀಟ್ ಆಗಿದೆ. 2 ದಿನ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಿ. ಇದ್ರ ಮೇಲ್ಗಡೆ ಏನಾದರೂ ಒಂದು ಕವರ್ ಮಾಡಿಡಿ, ಧೂಳು ಬಿದ್ದುಬಿಟ್ರೆ ಕಷ್ಟ ಆಗಿಬಿಡುತ್ತೆ ನೋಡಿ. ಇವಾಗ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ಡ್ರೈ ಆಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹೊರಗಡೆ ಸೇಮ್ ಹೇಗೆ ಮಾಡಿಕೊಡ್ತಾರೆ ಅದೇ ರೀತಿ ಇದೆ. ಈ ಕಿಟ್ಟನ್ನು ಯೂಸ್ ಮಾಡಿಕೊಂಡು ನಾವು ಮತ್ತೆ ಇನ್ನೊಂದು ಕೂಡ ಫ್ರೇಮ್ ಕೂಡ ಮಾಡ್ಕೋಬೋದು. ಆ ರೆಸಿನ್ ಕಿಟ್ ಲಿಂಕ್ ಏನಿರುತ್ತೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಏನಾದರೂ ಬೇಕು ಅಂದರೆ ಅದನ್ನು ತೊಗೊಂಡು ಈ ರೀತಿ ಮನೇಲಿ ಮಾಡ್ಕೊಳ್ಳಿ. ಸರ್ಪ್ರೈಸಾಗಿ ನಿಮಗೆ ಇಷ್ಟ ಆಗಿರೋರಿಗೆ ಇದನ್ನು ನೀವು ಗಿಫ್ಟ್ ಮಾಡಿಕೊಡಿ. ಇದನ್ನು ತುಂಬ ಖುಷಿ ಪಡ್ತಾರೆ. ನಾನು ಮಾಡ್ತಿರೋಂತಹ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.